ಖಾರದ ಅಡುಗೆ ತಿಂದ ತಕ್ಷಣ ಹೊಟ್ಟೆ ಗುಡುಗುಡು ಅನ್ನೋದು, ಅಥವಾ ಹೊರಗಡೆ ಊಟ ಮಾಡಿದ ತಕ್ಷಣ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸೋದು, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ 4-5 ಸಾರಿ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಪ್ಪ ಅಂತ ಅನ್ಸೋದು, ಅಥವಾ ಹೊಟ್ಟೆ ಯಾವಾಗ ಸ್ಥಿರವಾಗಿರುತ್ತೆ ಯಾವಾಗ ಗಟ್ಟಿ ಇರೋದಿಲ್ಲ ಅಂತ ನಿಮಗೆ ನಂಬಿಕೆ ಇರೋದಿಲ್ಲ. ಇದೆಲ್ಲ ಸಮಸ್ಯೆಗಳನ್ನ ಇಂಗ್ಲೀಷಲ್ಲಿ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಇರಿಟಬಲ್ ಬೌಲ್ ಸಿಂಡ್ರೋಮ್ ಯಾಕಾಗುತ್ತೆ? ಒಂದು ಮಾನಸಿಕ ಕಾರಣಗಳಿಂದ. ಯಾವುದಾದ್ರು ವಿಚಾರವನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡಿ ಅದು ಕ್ರಾನಿಕ್ ಸ್ಟ್ರೆಸ್ ಆಗಿ ಇರಿಟಬಲ್ ಬೌಲ್ ಸಿಂಡ್ರೋಮ್ಗೆ ಕಾರಣ ಆಗುತ್ತೆ. ಎರಡನೇ ವಿಚಾರ, ಅತಿಯಾದ ಆ್ಯಂಟಿಬಯೋಟಿಕ್ಸ್ ಬಳಕೆಯಿಂದ. ನೋಡಿ, ನೀವೊಂದು ಕೆಮ್ಮು ನೆಗಡಿಗೆ ಹೋಗ್ತೀರಿ, ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಬರ್ತೀರಿ, ಇನ್ನೊಂದು ಸ್ವಲ್ಪ ವಾಂತಿ ಆದರೆ ಆ್ಯಂಟಿಬಯೋಟಿಕ್ಸ್ ಹಾಕ್ಕೊತೀರಿ. ಯಾವುದನ್ನು ನೀವು ಕಂಪ್ಲೀಟ್ ಕೋರ್ಸ್ನ ಮುಗಿಸೋದಿಲ್ಲ. 2 ದಿನ ಆ್ಯಂಟಿಬಯೋಟಿಕ್ಸ್ ಹಾಕೋತೀರಾ ಬಿಡ್ತೀರಾ, 2 ದಿನ ಆ್ಯಂಟಿಬಯೋಟಿಕ್ಸ್ ತಿಂತೀರಾ ಬಿಡ್ತೀರಾ. ಹೀಗೆ ಆಗ್ತಾ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿರೋ ಗಟ್ ಹೆಲ್ತ್ ತುಂಬ ಹಾಳಾಗಿರುತ್ತೆ. ನಿಮ್ಮ ದೇಹದ ಒಳಗಿರೋ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲವನ್ನ ಕಳ್ಕೊಂಡಿರ್ತೀರಿ. ಅದಕ್ಕೆ ಮೇಲೆ ಬಾತ್ರೂಮ್ಗೆ ಹೋಗಬೇಕು ಅಂತ ಅನ್ಸುತ್ತೆ. ಇರಿಟಬಲ್ ಬೌಲ್ ಸಿಂಡ್ರೋಮ್ಗೆ ಫಿಟ್ಸ್ಗೆ ಕೊಡೋ ಮೆಡಿಸಿನ್ನ ಇಂಗ್ಲೀಷ್ ಮೆಡಿಸಿನಲ್ಲಿ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಟ್ರೀಟ್ಮೆಂಟ್ ಇಲ್ಲ. ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಇರಿಟಬಲ್ ಬೌಲ್ ಸಿಂಡ್ರೋಮ್ ಯಾಕೆ ಬಂದಿದೆ ಅನ್ನೋದನ್ನ ತಿಳ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದಾಗ ನಿಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾ ಕೂಡ ರೀಸ್ಟೋರ್ ಆಗುತ್ತೆ, ಮತ್ತು ನೀವು ಮೇಲೆ ಬಾತ್ರೂಮ್ಗೆ ಹೋಗೋ ಸಮಸ್ಯೆನೂ ತಪ್ಪುತ್ತೆ.